ಈಗ ಉತ್ತಮ ಅವರೇ, ನಿಮಗೆ ಜೀವನದಲ್ಲಿ ಇದ್ರೆ ನೆಮ್ಮದಿಯಾಗಿರ್ಬೇಕಂತ ಅನ್ಸಿದ್ಯಾ? ಎಲ್ಲರಿಗೂ ಅದೇ ತಾನೇ ಇರೋದು, ಪ್ರತಿಯೊಬ್ಬಂಗೂ ಅದೇ ಇರೋದು, ಇದ್ರೆ ನೆಮ್ಮದಿಯಾಗಿರ್ಬೇಕಂತಾನೆ ಅನ್ಸೋದು. ಸೊ ಅದಕ್ಕೋಸ್ಕರನೇ ಸಾಂಗು ಇರೋದು. ಜೊತೆಗೆ ಡೆವಿಲ್ದು ಸಿಂಹಾಸನ ಇತ್ತು, ಅದು ಒರೇನ್ ಮಾಲ್ ಲೇಕ್ ಎದುರುಗಡೆ ಇಟ್ಟಿರುವಂತದ್ದು. ಆ ಸಿಂಹಾಸನದ ಬಗ್ಗೆ ಸಾಕಷ್ಟು ಟಾಕ್ ಇದೆ. ಯಾಕಂತ ಹೇಳಿದ್ರೆ 250 kg, ಒಂದು 7 ಜನ ಎತ್ತಬೇಕು ಅದನ್ನ. ಅದಕ್ಕೆ ತಗೊಂಡಿರುವಂತ ಅದನ್ನ ಆರ್ಟ್ ಡೈರೆಕ್ಟ್ ಮಾಡಿರುವಂತದ್ದು ಮೋಹನ್ ಅವರು. ತುಂಬಾ ಎಫರ್ಟ್ ಹಾಕಿ ಮಾಡಿರೋದು. ಜೊತೆಗೆ ದರ್ಶನ್ ಅವರೇ ಸ್ವತಃ ನನ್ನ ಫ್ಯಾನ್ಸ್ಗೋಸ್ಕರ ಆ ಚೇರ್ನ ಥಿಯೇಟ್ರಲ್ಲೇ ಇಡಬೇಕು ನೀವು ಅಂತ ಹೇಳಿದ್ರು. ಏನಾದ್ರೂ ಆ ಚೇರ್ ನೀವು ಹೋಗಿ ವಿಸಿಟ್ ಮಾಡಿದ್ರ, ನೋಡಿದ್ರ? ಆಕ್ಚುಲಿ ನಾನು 2 hours ಕ್ಯೂನಲ್ಲಿ ನಿಂತು ಅದ್ರ ಮೇಲೆ ಕುತ್ಕೊಂಡು ಫೋಟೋ ತೊಗೊಂಡು ಬಂದಿದ್ದೀನಿ. 2 hours ಕ್ಯೂನಲ್ಲಿ ವೇಟ್ ಮಾಡಿದ್ದೀನಿ. ಅಷ್ಟು ಕ್ರೌಡ್ ಇತ್ತು, ತುಂಬ ಕ್ರೌಡ್ ಇತ್ತು. ಹೌದಾ, ಕ್ಯೂ ಆಲ್ಮೋಸ್ಟ್ ನಿಮಗೆ ಮಾಲ್ ಎಂಟ್ರೆನ್ಸ್ವರೆಗೂ ಇತ್ತು. ಸೊ ಒರೈನ್ ಬಂದು ಅಷ್ಟು ದೊಡ್ಡ ಮಾಲ್ ಇದೆ ಅಲ್ಲ, ಸೊ ಆಲ್ಮೋಸ್ಟ್ ಒರೈನ್ ಎಂಟ್ರೆನ್ಸ್ವರೆಗೂ ಕ್ಯೂ ಇತ್ತು. ಸೊ ನಾನು ವೇಟ್ ಮಾಡಿ ತೊಗೊಂಡು ಬಂದಿದ್ದೀನಿ. ಎಲ್ಲ ಫ್ಯಾನ್ಸ್ ಕೂಡ ಒಂದು ಮಾತು ಹೇಳಿದ್ರು, ಇದಕ್ಕೆ ಫ್ರೀ ಎಂಟ್ರಿ ಕೊಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ಏನೋ ಇದಕ್ಕೂ ಸಹ ದುಡ್ಡು ತಗೊಂಡು ಮಾಡಬೇಕು ಅನ್ನೋಂಥದ್ದು ಇಟ್ಟಿಲ್ಲ. ಅದು ಆಲೋಚನೆ ತುಂಬಾ ಇಷ್ಟ ಆಯ್ತು ಅಂತ ಹೇಳ್ತಿದ್ರು ಫ್ಯಾನ್ಸ್. ನಿಮ್ಗೆ ಏನ್ ಅನ್ಸುತ್ತೆ ಅಂತ? ಅಂದ್ರೆ ಮನಿ ಮೈಂಡ್ ಸೆಟ್ ಇಲ್ಲ ಡೆವಿಲ್ ಟೀಮ್ಗಾಗಲಿ ದರ್ಶನ್ ಸರ್ಗಾಗಲಿ ಆ ಮೈಂಡ್ ಸೆಟ್ ಇಲ್ವೇ ಇಲ್ಲ. ಏನೇ ಕೊಡ್ಬೇಕಂದ್ರೂ ಈ ಫ್ಯಾನ್ಸ್ಗಾಗಲಿ ಸೆಲೆಬ್ರಿಟೀಸ್ಗಾಗಲಿ ಪ್ರತಿ ಟೈಮ್ ಏನಾದರೂ ಒಳ್ಳೇದು ಮಾಡಬೇಕು, ಇಲ್ಲಾಂದ್ರೆ ಅವ್ರ ಖುಷಿಗೋಸ್ಕರನೇ ಮಾಡಬೇಕು ಅನ್ನೋದಿರುತ್ತೆ. ಸೊ ಇದು ಅಷ್ಟೇ, ಜಸ್ಟ್ ಅವ್ರ ಸೆಲೆಬ್ರಿಟಿಗೋಸ್ಕರ ಖುಷಿ ಆಗಲಿ ಅಂತ, ಜೊತೆಗೆ ಏನು ಡೆಡಿಕೇಶನ್ ಇದೆ ಅನ್ನೋದು ಮೂವಿಲಿ ನೋಡ್ಬೋದು. ಸೊ ಆ ಚೇರು ಅಷ್ಟೇ, ಈ ಸೆಲೆಬ್ರಿಟೀಸ್ ಬರಲಿ, ನೋಡಿ ಕುತ್ಕೊಂಡು ಫೋಟೋಸ್ ತೊಗೊಳ್ಳಿ ಅಂತ ಅವ್ರ ಖುಷಿಗೋಸ್ಕರ ಮಾಡಿರೋದು. ಸೊ ಏನು ಅಮೌಂಟ್ ಏನು ಚಾರ್ಜ್ ಮಾಡಿಲ್ಲ. ಅವರು ದಾನ ಧರ್ಮ ಮಾಡಿರೋ ವಿಚಾರ ನೀವು ಕಂಡಿದ್ದೀರಾ ಅಥವಾ ಕೇಳಿದ್ದೀರಾ? ಕಂಡು ಇದ್ದೀನಿ, ಕೇಳು ಇದ್ದೀನಿ, ಬಟ್ ಅದನ್ನು ಹೇಳೋಕ್ಕಾಗಲ್ಲ. ಯಾಕಂದ್ರೆ ಅವ್ರು ಸಹಾಯ ಮಾಡಿರೋದು ತುಂಬ ಇದೆ. ಯಾಕೆಂದರೆ ನಿಮ್ಗೆ ಗೊತ್ತಿರಬೇಕು, ತುಂಬ ಜನನೂ ಹೇಳಿದ್ದಾರೆ. ಸೊ ಪರ್ಟಿಕ್ಯುಲರ್ ಆಗಿ ಒಂದು ಅಂತ ನಾವು ಹೇಳೋಕ್ಕಾಗಲ್ಲ, ಯಾಕಂದ್ರೆ ತುಂಬ ಇದೆ ಅದು. ಈಗ ದರ್ಶನ್ ಅವರ ಲೆಗಸಿನ ಕ್ಯಾರಿ ಮಾಡ್ಬೇಕಾಗಿರುವಂಥದ್ದು ಅವ್ರ ಮಗ ವಿನೀಶ್ ಅವರು. ಇಬ್ರಿಗೂ ಹೋಲುವಂತಹ ಒಂದು ಗುಣ ಇದೆ ಅನ್ನೋದಾದ್ರೆ ಯಾವುದು? ಗುಣ ಅಂದರೆ ಬಂದವ್ರನ್ನೆಲ್ಲ ಅಕ್ಸೆಪ್ಟ್ ಮಾಡೋದು. ವಿನೀಶ್ ಅವರು ಅದೇ ಥರ ಇದ್ದಾರೆ. ಸೊ ಒಂದು ನೋಡಿದ್ರೆ ನೀವು ಹೈಟೆಲ್ಲ ಇದು ಮಾಡ್ಬಿಡ್ಬೋದು, ಆಗಲೇ ಅಪ್ಪನ ಥರ ಆಗ್ಬಿಟ್ಟಿದ್ದಾರೆ ಅವರು. ಸೊ ಮಾತಾಡ್ಸೋದು ಅಷ್ಟೇ. ಅವರು ಈಗ ಯಾರೇ ಫ್ಯಾನ್ಸ್ ಬರಲಿ, ಈಗ ಅವ್ರನ್ನೂ ಒಂಥರ ಸೆಲೆಬ್ರಿಟಿ ಥರನೇ ಆಗ್ಬಿಟ್ಟಿದ್ದಾರೆ ಅವರು. ದರ್ಶನ್ ಸರ್ ಮಗ ಅಂತಲೇ ಅವ್ರಿಗಾಗಲೇ ಒಂದು ಸೆಲೆಬ್ರಿಟಿ ಫೀಲ್ ಬಂದ್ಬಿಟ್ಟಿದಿಲ್ಲ ಅಂದರೆ. ಸೊ ಅವರು ಅಷ್ಟೇ, ಅವರು ಮಗನೂ ಅಷ್ಟೇ, ಬಂದವ್ರನ್ನೆಲ್ಲ ಅಷ್ಟು ನೀಟಾಗಿ ಮಾತಾಡಿಸ್ತಾರೆ. ಸೊ ತಂದೆದೇನಿದೆ ಕ್ಯಾರೆಕ್ಟ್ರು ಫುಲ್ ಅವ್ರಿಗೂ ಅದೇ ಬಂದಿದೆ. ಸೊ ಫ್ರೆಂಡ್ಲಿ ಆಗಿ ಟ್ರೀಟ್ ಮಾಡ್ತಾರೆ ಎಲ್ಲರೂ. ಓಕೆ, ವೆರಿ ಆಲ್ ದ ಬೆಸ್ಟ್. ನಿಮ್ಮ ಹಾಗೂ ಅವರ ದರ್ಶನ್ ಅವರ ಜೊತೆಗಿನ ಒಡನಾಟ ಒಂದಷ್ಟು ವಿಚಾರಗಳನ್ನು ನಮ್ಮೊಟ್ಟಿಗೆ ಹಂಚ್ಕೊಂಡ್ರಿ. ಮತ್ತೆ ಮುಂದೆ ಏನಾದರೂ ಅವ್ರ ಜೊತೆಗೆ ಕಾಣಿಸ್ಕೊಳ್ಳುವಂತಹ ಸಾಧ್ಯತೆಗಳು ಎದುರು ನೋಡ್ತಾ ಇದೀವಿ ನಾವು. ನನಗೂ ಅದು ತುಂಬ ಆಸೆ ಇತ್ತು. ಈಗ ಮುಂದೆ ಪ್ರಯತ್ನ ಪಡೋಣ ಅಂದ್ಕೊಂಡೆ. ಈಗ ಸರ್ ಆಚೆ ಬಂದ್ಮೇಲೆ ನಾನು ಖಂಡಿತವಾಗಿ ನನಗೂ ಅದು ಆಸೆ ಇದೆ, ಸರ್ ಜೊತೆ ಬರ್ತೀನಿ. ಸರ್ನು ಆದಷ್ಟು ಬೇಗ ನೋಡ್ಬೇಕನ್ನೋ ಹೋಪ್ಸ್ ನಮಗೂ ಇದೆ. ಒಂದಷ್ಟು ವಿಚಾರಗಳನ್ನು ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಉತ್ತಮ್ ಅವರೇ. ಸೊ ಇದಿಷ್ಟು ದರ್ಶನ್ ಅವರ ಆತ್ಮೀಯ ಗೆಳೆಯರಾದಂತಹ ಉತ್ತಮ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.